ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಸುದ್ದಿಯೊಂದನ್ನು ಈಗ ಬಿಚ್ಚಿಡ್ತಾ ಇದೆ. ಬೆಂಗಳೂರಿನ ಬಿಬಿಎಂಪಿ ವ್ಯಾಪ್ತಿಯ ಈಜುಕೊಳಗಳಲ್ಲಿ ದರ ಏರಿಕೆಯಾಗಿದೆ. ಚಿಕ್ಕ ಮಕ್ಕಳಿಗೂ ಒಂದೇ ರೇಟು, ದೊಡ್ಡವ್ರಿಗೂ ಒಂದೇ ರೇಟು. ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ. ಈ ಕುರಿತಂತೆ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಕೂಡ ನಡೆಸಿದೆ. ಬನ್ನಿ ನೋಡೋಣ. ಬಿಬಿಎಂಪಿ ವ್ಯಾಪ್ತಿಯ ಈಜುಕೊಳಗಳಲ್ಲಿ ದರ ಏರಿಕೆ, ಬೇಕಾಬಿಟ್ಟಿ ದರ ನಿಗದಿಗೆ ಬೆಂಗಳೂರಿಗರು ಆಕ್ರೋಶ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಮೊದಲೆಲ್ಲ ಚಿಕ್ಕ ಮಕ್ಕಳಿಗೆ 25 ರೂಪಾಯಿ, ದೊಡ್ಡವರಿಗೆ 30 ರೂಪಾಯಿ ಇತ್ತು. ಈಗ ವಯಸ್ಕರಿಗೂ ಕೂಡ ಚಿಕ್ಕ ಮಕ್ಕಳಿಗೂ ಕೂಡ 50 ರೂಪಾಯಿ ನಿಗದಿಯಾಗಿದೆ. ಈಜುಕೊಳಗಳಲ್ಲಿ ಬೇಕಾಬಿಟ್ಟಿ ದರ ವಸೂಲಿಗೆ ಪೋಷಕರು ಆಕ್ರೋಶ ಹೊರಹಾಕಿದ್ದು ದರ ಇಳಿಸುವಂತೆ ಒತ್ತಾಯಿಸಿದ್ದಾರೆ. ಒಂದು ಕಡೆ ಬಿರು ಬಿಸಿಲಿನ ಬೇಸಿಗೆ, ಮತ್ತೊಂದು ಕಡೆ ಶಾಲಾ ಮಕ್ಕಳಿಗೆ ರಜೆ. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡಿರುವಂತಹ ಬಿಬಿಎಂಪಿ ಈಜುಕೊಳಗಳಲ್ಲೂ ಕೂಡ ಬೇಕಾಬಿಟ್ಟಿ ದರ ನಿಗದಿ ಮಾಡಿದೆ. ಬಿಬಿಎಂಪಿ ದರ ನಿಗದಿ ಮಾಡಿರೋದೇ ಒಂದು, ಈಜುಕೊಳಗಳದ ಉಸ್ತುವಾರಿಗಳು ವಸೂಲಿ ಮಾಡ್ತಾ ಇರೋದೇ ಮತ್ತೊಂದು ದರ. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡಿದೆ. ರಿಯಾಲಿಟಿ ಚೆಕ್ ನಂಬರ್ 1, ಸ್ಥಳ ಮಹಾಲಕ್ಷ್ಮಿ ಲೇಔಟ್ ಈಜುಕೊಳ. ಮಹಾಲಕ್ಷ್ಮಿ ಲೇಔಟ್ನ ಬಿಬಿಎಂಪಿ ಈಜುಕೊಳದಲ್ಲಿ 40 ನಿಮಿಷಕ್ಕೆ 50 ರೂಪಾಯಿ ನಿಗದಿ ಮಾಡಿದ್ದಾರೆ. ಚಿಕ್ಕ ಮಕ್ಕಳಿಗೂ 50 ರೂಪಾಯಿ, ದೊಡ್ಡವರಿಗೂ ಕೂಡ ಒಂದೇ ಅಮೌಂಟ್ ಫಿಕ್ಸ್ ಆಗಿದೆ. ಇದಕ್ಕೆ ಪೋಷಕರು ಮಕ್ಕಳಿಗೆ ಕಡಿಮೆ ಮಾಡಿ ಅಂತ ಹೇಳಿ ಆಕ್ರೋಶ ಹೊರಹಾಕ್ತಿದ್ದಾರೆ. ಬಿಬಿಎಂಪಿಯ ಈಜುಕೊಳಗಳಲ್ಲಿ ದರ ಏರಿಕೆ ಆಗಿರುವುದು ಕಳೆದ 1.5 ವರ್ಷಗಳಿಂದ ಚಿಕ್ಕ ಮಕ್ಕಳಿಗೂ ಒಂದೇ ದರ, ವಯಸ್ಕರಿಗೂ ಒಂದೇ ದರ. ಮೊದಲೆಲ್ಲ 25 ಇದ್ದಿದ್ದು ಈಗ ಸಮನಾಗಿ 50 ರೂಪಾಯಿ ಮಾಡಿರುವಂಥದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಮಹಾಲಕ್ಷ್ಮಿ ಲೇಔಟ್ನ ಸ್ವಿಮ್ಮಿಂಗ್ ಪೂಲ್ ಬರೀ ಈಜುಕೊಳದ ಬಳಿ ಇದ್ದೀನಿ. ಈಗಾಗಲೇ ಈಜುಕೊಳಕ್ಕೆ ಮಕ್ಕಳು ಬೇಸಿಗೆ ಆಗಿರೋದ್ರಿಂದ ತಮ್ಮ ಮಕ್ಕಳನ್ನ ಕರೆದುಕೊಂಡು ಪೋಷಕರು ಬಂದಿರುವಂಥದ್ದು ಕ್ಯೂನಲ್ಲಿ ನಿಂತಿದ್ದಾರೆ. ಟಿಕೆಟನ್ನು ಖರೀದಿ ಮಾಡಲಿಕ್ಕೆ ಕ್ಯೂನಲ್ಲಿ ನಿಂತಿರೋದನ್ನು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಈ ಟಿಕೆಟ್ ದರ ಏನಿದೆ, ಚಿಕ್ಕ ಮಕ್ಕಳಿಗೂ ಕೂಡ 50 ರೂಪಾಯಿ ಇದೆ, ದೊಡ್ಡವ್ರಿಗೂ ಕೂಡ 50 ರೂಪಾಯಿ ಇದೆ. ಆ ಟಿಕೆಟ್ ದರವನ್ನು ಕಡಿಮೆ ಮಾಡಬೇಕು ಎನ್ನುವಂಥದ್ದು ಒತ್ತಾಯ. ಯಾಕೆಂದರೆ ಚಿಕ್ಕ ಮಕ್ಕಳು ಏನು ಆಡ್ತಾರೆ ಎನ್ನುವಂಥದ್ದು ಕೂಡ ಒಂದು ರೀತಿ ದರ ಏರಿಕೆ ಮಾಡಿದ್ದಾರೆ ಅನ್ನೋದಕ್ಕೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಮಾತಾಡ್ತೀನಿ, ಇಲ್ಲಿ ನಿಂತಿರೋರ್ನೆಲ್ಲರೂ ಕೂಡ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸರ್ ನಮಸ್ತೆ. ಈಗ ಚಿಕ್ಕ ಮಕ್ಕಳಿಗೂ 50 ರೂಪಾಯಿ, ನಿಮಗೂ 50 ರೂಪಾಯಿ, ಏನು ಹೇಳ್ತೀರಾ? ಅಷ್ಟೇ 25 ರೂಪಾಯಿ ಹಂಗೆ ಕಡಿಮೆ ಇದ್ದರೆ ಸಾಕು, ಚೆನ್ನಾಗಿ ಎಲ್ಲರೂ ಬರ್ತಾರೆ. 50 ರೂಪಾಯಿ ಜಾಸ್ತಿ ಆಗುತ್ತೆ. ಹಾಂ ಹೌದು ಸರ್. 25 ರೂಪಾಯಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಾತಾಡ್ತೀನಿ. ಮೇಡಮ್ ನಮಸ್ತೆ. ದರ ಏರಿಕೆ ಜಾಸ್ತಿ ಆಗಿರೋದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲಿ ಎಲ್ರಿಗೂ 50 ರೂಪಾಯಿನೇ. ಹೌದು ಸರ್, ಮಕ್ಳಿಗೆ ಕಡಿಮೆ ಆದರೆ ಒಳ್ಳೆಯದು ಅಂತ. ಯಾಕಂದ್ರೆ ಮಕ್ಳಿಗೆ ಪ್ರಾಕ್ಟೀಸ್ ಇರಲ್ಲ, ಇನ್ನೂ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಅವ್ರು 40 ನಿಮಿಷನೇ ಯೂಸ್ ಮಾಡ್ಕೊಳ್ಳಲ್ಲ ಮಕ್ಕಳು. ಅದು 50 ರೂಪಾಯಿ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಸರ್. ಮಾತಾಡ್ತೀನಿ. ಸರ್ ನಮಸ್ತೆ. ಈಗ ಚಿಕ್ಕ ಮಕ್ಕಳಿಗೂ 50 ರೂಪಾಯಿ, ದೊಡ್ಡವ್ರಿಗೂ 50 ರೂಪಾಯಿ ಕಡಿಮೆ ಮಾಡ್ಬೇಕು ಸರ್. ಈ ರಜೆ ದಿನ ಕಡಿಮೆ ಮಾಡಬೇಕು. ಮಕ್ಕಳಿಗೆ ರಜೆ ದಿನ ಇರುತ್ತಲ್ವ, ಅವಾಗ ಕಡಿಮೆ ಮಾಡಬೇಕು. ಸೊ ದರ ಕಡಿಮೆ ಮಾಡಬೇಕು ಅಂತೇಳಿ ಸಾರ್ವಜನಿಕರು, ಪೋಷಕರು ಮನವಿಯನ್ನು ಮಾಡ್ತಾ ಇದ್ದಾರೆ. ಇನ್ನು ಮಹಾಲಕ್ಷ್ಮಿ ಲೇಔಟ್ನ ಈಜುಕೊಳದ ಉಸ್ತುವಾರಿಯನ್ನ ಯಾಕಿಷ್ಟು ರೇಟು ಅಂತ ಪ್ರಶ್ನಿಸಿದ್ರೆ ಏನು ಉತ್ತರಿಸಿದ್ರು ನೀವೇ ನೋಡಿ. ನಮಗೆ ನಾವು ತಗೊಂಡಾಗಿದ್ದ 50 ರೂಪೀಸ್ ನಾವು ಇಟ್ಟಿದ್ವಿ. 1.5 ಇಯರ್ ಆಯಿತು. ಜಾಸ್ತಿ ಮಾಡಬೇಕು, ನಾವು ಮಾಡಿಲ್ಲ. ಚಿಕ್ಕ ಮಕ್ಕಳಿಗೆ ಅಂತ ನಾವೇನು ಸಪ್ರೇಟಾಗಿ ಏನು ಇಟ್ಟಿಲ್ಲ. ಇಲ್ಲಿ ಎಲ್ಲ ಒಂದೇ ರೇಟೇ ಇಟ್ಟಿದ್ವಿ. 50 ರೂಪೀಸ್ 40 ಮಿನಿಟ್ಸ್. ಜಾಸ್ತಿ ಮಾಡಿಲ್ಲ. ಅವ್ರೇನು ಫಿಕ್ಸ್ ಮಾಡಿಲ್ಲ ಅದೇ ಕಲೆಕ್ಟ್ ಮಾಡ್ತಾ ಇದ್ದೀವಿ ನಾವಿಲ್ಲಿ. ಇವಾಗಿರೋ ಖರ್ಚುಗಳಲ್ಲಿ ಎಲ್ಲಿ ಕಮ್ಮಿ ಮಾಡ್ತೀರಾ? ನೀರು ಅದೆಲ್ಲ ಪ್ರಾಬ್ಲಮ್ ಇದೆ. ಕೆಮಿಕಲ್ಸು ಎಲ್ಲಿನ ಕಮ್ಮಿ ಮಾಡೋಕ್ಕಾಗತ್ತೆ? ಇದಕ್ಕೆ ಮೇಂಟೆನೆನ್ಸ್. ರಿಯಾಲಿಟಿ ಚೆಕ್ ನಂಬರ್ 2, ಸ್ಥಳ ವಿಜಯನಗರ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಎಲ್ಲರಿಗೂ 50 ರೂಪಾಯಿ ದರ ನಿಗದಿ ಮಾಡಿದ್ರು. ಆದರೆ ವಿಜಯನಗರದಲ್ಲಿ ಮಕ್ಕಳಿಗೆ 40 ರೂಪಾಯಿ, ದೊಡ್ಡವರಿಗೆ 50 ರೂಪಾಯಿ ನಿಗದಿ ಮಾಡಿದ್ದಾರೆ. ಅಂದ್ರೆ ಒಂದೊಂದು ಕಡೆ ಒಂದೊಂದು ರೀತಿಯ ದರ ನಿಗದಿ ಮಾಡಿರೋದು ಕಂಡು ಬರ್ತಿದೆ. ಎಷ್ಟು ದರ ಇದೆ ಏನು ಸರ್ ನಿಮ್ಮಲ್ಲಿ? ಸರ್ ಅಡಲ್ಟ್ಸ್ಗೆ 50 ರೂಪಾಯಿ ಇದೆ, ಚಿಲ್ಡ್ರನ್ಸ್ಗೆ 40 ರೂಪೀಸ್ ಇದೆ ಸರ್. ಜಾಸ್ತಿ ಆಗಲಿಲ್ಲ. 25 ರೂಪಾಯಿ ಇತ್ತು ಮತ್ತು 30 ರೂಪಾಯಿ ಇತ್ತು ಚಿಕ್ಕವರಿಗೆ, ದೊಡ್ಡವರಿಗೆಲ್ಲ. ಯಾವಾಗಿಂದ ರೇಟ್ ಜಾಸ್ತಿ ಆಯಿತು ಸರ್? ಇದು ನಾವು ಟೆಂಡರ್ ತಗೊಂಡು ನಮಗೆ 5% ಎಕ್ಸ್ಟ್ರಾ ಅಂತ ಇದರಲ್ಲಿದೆ, ಏನರಲ್ಲಿ ಅಗ್ರಿಮೆಂಟಲ್ಲಿದೆ. ನಮಗೆ 5% ರೈಸ್ ಆಗಿ ಕೆಲವು ಕಡೆಗಳೆಲ್ಲ 50 ರೂಪಾಯಿ, 80 ರೂಪಾಯಿ ಎಲ್ರಿಗೂ ಒಂದೇ ರೇಟ್ ಮಾಡಿಬಿಟ್ಟಿದ್ದಾರೆ. ಆ ಥರ ನಿಯಮ ಇದೆಯಾ ಸರ್? ಅದು ನಮಗೆ ಗೊತ್ತಿಲ್ಲ ಸರ್ ನಿಯಮ. ನಮ್ಮಲ್ಲಿಲ್ಲ. ನಮ್ಮಲ್ಲಿ ಮಕ್ಕಳಿಗೆ 40 ಇದೆ, ದೊಡ್ಡವರಿಗೆ 50 ರೂಪಾಯಿ ಇದೆ ಸರ್. ಇಷ್ಟು ವಿಜಯನಗರದ ಈಜುಕೊಳದಲ್ಲಿ ಮಕ್ಕಳಿಗೆ 40, ದೊಡ್ಡವರಿಗೆ 50 ರೂಪಾಯಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಕೂಡ ಜಾಸ್ತಿ ಆಯಿತು ಮಕ್ಕಳಿಗೆ. ಇನ್ನು ಬೇಕಾಬಿಟ್ಟಿ ದರ ವಸೂಲಿ ಮಾಡೋದು, ಸಮ್ಮರ್ ಕ್ಯಾಂಪ್ಗಳಿಗೆ ಹಣ ವಸೂಲಿ ಮಾಡುವುದನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ಕ್ರಮ ಆಗುತ್ತೆ ಅಂತ ಹೇಳಿ ಬಿಬಿಎಂಪಿಯ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾವು ಕೆಲವು ಬಹಳ ವರ್ಷಗಳಿಂದಾನೇ ಸಮ್ಮರ್ ಕ್ಯಾಂಪ್ಸ್ಗಳಿಗೆ ಮಕ್ಕಳಿಗಾಗಿ ಕೊಡ್ತಾ ಬರ್ತಾ ಇದ್ದೀವಿ. ಆದರೆ ನಮ್ಮ ಪರ್ಮಿಷನ್ ಪಡೆಯದೆ ಅದರಲ್ಲಿ ನಿರ್ಬಂಧನೂ ಆಗ್ತೀವಿ. ನಮ್ಮ ಪ್ರಕಾರ ಸಮ್ಮರ್ ಕ್ಯಾಂಪ್ಗೆ ನಮ್ಮ ಶಾಲೆಯಲ್ಲಿ ಯಾವ ದುಡ್ಡು ಹಾಕಲೇಬಾರ್ದು. ದುಡ್ಡು ಹಾಕ್ತಾ ಇದ್ದಾರೆ ಅಂತಲೇ ಫಸ್ಟ್ ತಪ್ಪು. ಯಾಕೆಂದರೆ ಸಮ್ಮರ್ ಕ್ಯಾಂಪ್ಗಾಗಿ ನಮ್ಮ ಕಂಪೌಂಡ್ನಲ್ಲಿ ಮಕ್ಕಳಿಗೆ ಚಾರ್ಜ್ ಮಾಡಿದರೆ ಸರಿಯಾಗಲ್ಲ. ನಮ್ಮ ಕಡೆಗೆ ಸಮ್ಮರ್ ಕ್ಯಾಂಪ್ ಫ್ರೀ ಆಗಿರಬೇಕು. ಆ ಥರ ಏನೇನು ಬಂದಿದ್ದು ನಮ್ಗೆ ಕೊಡಿ, ನಾವು ಆ್ಯಕ್ಷನ್ ತಗೋತೀವಿ. ಬಿಬಿಎಂಪಿ ಈಜುಕೊಳಗಳಲ್ಲಿ ಬೇಕಾಬಿಟ್ಟಿ ದರ ನಿಗದಿ ಮಾಡುವುದನ್ನು ನಿಮ್ಮ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮೂಲಕ ಬಿಚ್ಚಿಟ್ಟಿದೆ. ಕೂಡಲೇ ಕ್ರಮ ಆಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.